ಡಿಕೆಶಿ ಡಿನ್ನರ್ ಪಾರ್ಟಿ ಬಗ್ಗೆ ಮತ್ತೊಂದು ಕುತೂಹಲದ ವಿಷಯವನ್ನ ಹೇಳ್ತೀನಿ. ಏನಂದ್ರೆ ಡಿಕೆಶಿ ಡಿನ್ನರ್ ಪಾರ್ಟಿಯಲ್ಲಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕಾಣಿಸ್ಕೊಂಡಿದ್ದಾರೆ. ಬಿಜೆಪಿ ನಾಯಕರು ಅಲ್ಯಾಕಪ್ಪ ಹೋದ್ರು? ಸಹಜವಾಗಿ ಕಾಡುವಂತ ಪ್ರಶ್ನೆ ಅಲ್ವೇ ಇದು? ಡಿಕೆಶಿ ಡಿನ್ನರ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ನಾಯಕರಾದ ಉಪಮುಖ್ಯಮಂತ್ರಿಗಳು ಆದಂತಹ ಡಿ.ಕೆ. ಶಿವಕುಮಾರ್ ಕರೆಯಲಾಗಿದ್ದಂಥ ಔತಣಕೂಟಕ್ಕೆ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಹೋಗಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸೇರ್ತಾರ ಶೀಘ್ರದಲ್ಲೇ? ಕುತೂಹಲ ಕಾರಣ ಆಗ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನಡೆ ನಿನ್ನೆ ಶಾಸಕರು ಇಬ್ಬರು ಔತಣಕೂಟಕ್ಕೆ ಡಿನ್ನರ್ ಪಾರ್ಟಿಗೆ ಹೋಗಿದ್ದಕ್ಕೆ ಒಂದು ಕುತೂಹಲ ಇದೆ ನೋಡಿ. ಎಸ್.ಟಿ. ಸೋಮಶೇಖರ್ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ, ಔತಣಕೂಟಕ್ಕೆ ಹೋಗ್ತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಕೂಡ ಹೋಗ್ತಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲ ಹೊರಗಿಟ್ಟಿರುವಂಥ ಇಬ್ಬರೂ ನಾಯಕರು ಕಾಂಗ್ರೆಸ್ಸನ್ನು ಮುಂದಿನ ದಿನಗಳಲ್ಲಿ ಸೇರ್ತಾರಾ? ಬಿಜೆಪಿಯಿಂದ ಮಾನಸಿಕವಾಗಿ ದೂರವೇ ಉಳಿದಿರುವಂಥ ಅಥವಾ ದೂರವೇ ಆಗಿರುವಂಥ ಇಬ್ಬರೂ ನಾಯಕರು ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ತಾರಾ? ಡಿಕೆಶಿ ಡಿನ್ನರ್ ಪಾರ್ಟಿಯಲ್ಲಿ ಎಸ್.ಟಿ.ಎಸ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಕಾಣಿಸ್ಕೊಂಡಿರುವಂಥದ್ದು ಈ ಕುತೂಹಲ ಮೂಡಿಸ್ತಾ ಇದೆ. ಈ ಹಿಂದೆ ಕೂಡ ಅನೇಕ ಬಾರಿ ಕಾಂಗ್ರೆಸ್ಸನ್ನು ಬಿಜೆಪಿಯ ಶಾಸಕರಾಗಿದ್ಕೊಂಡು ಕಾಂಗ್ರೆಸ್ನ ಒಂದಷ್ಟು ಅಲ್ಲಿನ ನಿರ್ಧಾರಗಳಿರಬಹುದು ಅಥವಾ ಕಾಂಗ್ರೆಸ್ನ ನಡೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಂಥ ಎಸ್.ಟಿ. ಸೋಮಶೇಖರ್ ಅವರು ಈಗ ಒಂದಷ್ಟು ದಿನಗಳ ಕಾಲ ತೆರೆಮರೆಯಲ್ಲಿದ್ದರು. ಅಂದರೆ ಕಾಣಿಸ್ಕೊಳ್ತಿರ್ಲಿಲ್ಲ ಸಾರ್ವಜನಿಕವಾಗಿ, ಅಥವಾ ಅವರ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅವರು ಮಗ್ನರಾಗಿರ್ತಾ ಇದ್ರು. ಅದನ್ನು ಹೊರತುಪಡಿಸಿದರೆ ಮೌನವಾಗೇ ಇದ್ದರು. ಸಹಜವಾಗಿಯೇ ಇವತ್ತು ಅಂದರೆ ನಿನ್ನೆ ನಡೆದಂಥ ಡಿನ್ನರ್ ಪಾರ್ಟಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದಾಗ ಒಂದಷ್ಟು ಕುತೂಹಲ ಇದೆ. ಎಸ್.ಟಿ.ಎಸ್ ಕಾಂಗ್ರೆಸ್ಸನ್ನು ಸೇರ್ತಾರಾ ಅನ್ನುವಂಥ ಒಂದು ಕುತೂಹಲ ಇದೆ. ಜೊತೆಗೆ ಶಿವರಾಮ್ ಹೆಬ್ಬಾರ್ ಕೂಡ ಕಾಣಿಸ್ಕೊಂಡಿದ್ದು ಈ ಕುತೂಹಲಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.